ನಮಸ್ಕಾರ ವೀಕ್ಷಕರೇ, ನಾನು ರಾಹುಲ್ ದತ್ ಪ್ರಸಾದ್ ತಮ್ಮ ಮುಂದೆ ಅದ್ಭುತ ಹಾಗೂ ಮಹಿಳೆಯರಿಗೆ ಉಪಯುಕ್ತವಾದಂಥ ಕಾರ್ಯಕ್ರಮ ನಮ್ಮ ಅಡುಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ. ನಮ್ಮ ಅಡುಗೆ ನಮ್ಮ ಆರೋಗ್ಯ, ಆರೋಗ್ಯಕರ ಜೀವನದ ಮೊದಲ ಹೆಜ್ಜೆ ರುಚಿಯಾದ ರುಚಿಕರವಾದ ಆಹಾರ ನಮ್ಮಿಂದ ನಿಮಗೆ. ಇಂದಿನ ಓಡಾಟ ಜೀವನದಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್ ಅನ್ನೋ ವಿಷಕಾರಿ ಪದಾರ್ಥಗಳನ್ನು ನಾವು ಸೇವಿಸುತ್ತಾ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಅದೇ ನಮ್ಮ ಮನೆಯಲ್ಲಿ ಆರೋಗ್ಯಕರ ಪೌಷ್ಟಿಕವಾದಂತಹ ಆಹಾರವನ್ನು ಸಿದ್ಧಪಡಿಸಿ ನಾವು ಸೇವಿಸಿ ಆರೋಗ್ಯವಂತರಾಗಿರಲು ಈ ಕಾರ್ಯಕ್ರಮದ ಮೂಲಕ ವಿಧವಾದಂತಹ ಪದಾರ್ಥಗಳನ್ನು, ಖಾದ್ಯಗಳನ್ನು ತಮ್ಮ ಮುಂದೆ ನಾವು ತರುತ್ತಿದ್ದೇವೆ. ಯಾಕೆಂದರೆ ಆರೋಗ್ಯಕರ ಕುಟುಂಬಕ್ಕೆ ಮೂಲವಾದುದು ಮಹಿಳೆಯರ ಅಡುಗೆ ಮತ್ತು ಕೈಚಳಕ. ಹಾಗಾಗಿ ನಮ್ಮ ಅಡುಗೆ ನಮ್ಮ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ವಿಶೇಷವಾದಂತಹ ಅಡುಗೆ ತಿನಿಸು, ಆರೋಗ್ಯಕರವಾದಂತಹ ಪೌಷ್ಟಿಕವಾದಂತಹ ವಿಷಯಗಳ ಕುರಿತು ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳೆಯರು ತಿಳಿಸಿಕೊಡಲಿದ್ದಾರೆ. ಹಾಗಾಗಿ ತಡಬೇಕೆ, ಕಾರ್ಯಕ್ರಮ ಪ್ರಾರಂಭಿಸೋಣ. ನಮ್ಮ ಅಡುಗೆ ನಮ್ಮ ಆರೋಗ್ಯ. ವೀಕ್ಷಕರೇ, ನಾವಿವಾಗ ನಮ್ಮ ವಿಶೇಷ ಅತಿಥಿ ಮನೆಗೆ ಬಂದಿದ್ದೀವಿ. ನೋಡೋಣ ಬನ್ನಿ. ಮೇಡಮ್ ನಮಸ್ಕಾರ, ಬರ್ರಿ ಒಳಗಡೆ. ವೀಕ್ಷಕರೇ, ನಮ್ಮ ಅಡುಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷ ಅತಿಥಿಗಳಾದಂಥ ಶ್ರೀಮತಿ ಪೇಮಾ ನಡುವಿನಮಣಿ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಕನ್ನಡ ಮತ್ತು ಹಿಂದಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ, ಅಪಾರ ಸಾಹಿತ್ಯ ಮತ್ತು ಕೆಲವೊಂದಿಷ್ಟು ಅನ್ನೋದಕ್ಕೆ ಬಹಳಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ. ಆಮೇಲೆ ಹಿರುತೆರೆ ನಟಿಯಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಕಿರುತೆರೆಯ ನಿರ್ದೇಶಕ ಮತ್ತು ನಿರ್ಮಾಪಕರು ಕೂಡ ಹೌದು. ಇವರು ಒಂದು ರೀತಿಯಿಂದ ಬಹುಮುಖ ಪ್ರತಿಭೆ. ವೀಕ್ಷಕರೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಕೊಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರಾಹುಲ್ ಅವರೇ. ನಮಸ್ತೆ ಮೇಡಮ್. ಯಾಕಂದ್ರೆ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಚಲನಚಿತ್ರ ಕ್ಷೇತ್ರದಾಗ ಆಯ್ತು, ಈಗ ಅಡುಗೆನೂ ನೀವು ರುಚಿಕರ ಮಾಡ್ತೀರ ಅನ್ನೋದು ಕೇಳ್ಪಟ್ವಿ. ಹಾಗಾಗಿ ನಾವು ನಿಮ್ಮನ್ನು ಫಸ್ಟ್ ಇಂಟರ್ವ್ಯೂ ಮಾಡಿ ನಿಮ್ಮ ಮನೆಯಿಂದಲೇ ಒಂದು ನಮ್ಮ ಅಡುಗೆ ಕಾರ್ಯಕ್ರಮ ಪ್ರಾರಂಭ ಆಗಲಿ ಅಂತೇಳಿ ಇವತ್ತಿನ ದಿನ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಅಡುಗೆ ಮಾಡಿ ತೋರಿಸ್ಬೇಕಂತ ವಿಚಾರ. ಹೌದು ಸರ್, ಮೊದಲ ನಿಮ್ಮ ಒಂದು ಸ್ವಾತಿ ಸುದ್ದಿ ಅನ್ನುವಂಥ ಈ ನೀವೇನು ಸುದ್ದಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ, ಸುದ್ದಿವಾಹಿನ, ಇದಕ್ಕಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ, ನಾವು ಯಾವುದೇ ಒಂದು ಕಾರ್ಯವನ್ನು ಆರಂಭ ಮಾಡ್ಬೇಕಂತಂದ್ರೆ ಒಂದು ಗಣಪತಿಯ ಸ್ತುತಿಯೊಂದಿಗೆ ಕಾರ್ಯವನ್ನು ಆರಂಭ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತೆ. ಅದೇ ರೀತಿ ಕೂಡ ಇವತ್ತಿನ ನಿಮ್ಮ ಒಂದು ಈ ಸ್ವಾತಿ ಸುದ್ದಿಯ ಮೊದಲನೇ ಒಂದು ಈ ಎಪಿಸೋಡನ್ನು ಕಾರ್ಯಕ್ರಮವನ್ನು ಕೂಡ ನಾವು ಗಣಪತಿಯ ಒಂದು ಸ್ತುತಿ ಅಂತಂತಂದ್ರೆ ಗಣಪತಿಗೆ ಪ್ರಿಯವಾದಂಥ ಒಂದು ಸಿಹಿ ತಿಂಡಿ ಅಂತಂದ್ರೆ ಮೋದಕ ಅನ್ನುವಂಥದ್ದು. ಅದು ಬಹಳ ಸರಳವಾಗಿ ಮಾಡಬಹುದು. ಅದಕ್ಕಾಗಿ ಆ ಒಂದು ಸಿಹಿ ತಿಂಡಿಯೊಂದಿಗೆ ನಾವು ಇವತ್ತಿನ ನಾನು ನಿಮ್ಗೆ ಆ ಸಿಹಿ ತಿಂಡಿಯನ್ನು ಹೇಗೆ ಮಾಡಿಕೊಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಬರ್ರಿ ಅಡುಗೆ ಮನೆ ಕಡೆ ಹೋಗೋಣ. ಉತ್ತಮ ವಿಚಾರ ಮೇಡಮ್. ಗಣಪತಿ ಮೊದಲ ಸ್ಥಾನ ಪೂಜೆದೊಳಗಾತು. ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭಿಸ್ಬೇಕಂದ್ರೆ ನಿರ್ವಿಘ್ನವಾಗಿ ಕಾರ್ಯ ಹೋಗ್ಬೇಕಂದ್ರೆ ಗಣಪತಿನ ನಾವು ಸ್ತುತಿ ನಮಿಸ್ಕೊಂಡು ಹೋಗ್ಬೇಕಾಗ್ತದೆ. ಆ ಗಣಪತಿಗೆ ಪ್ರಿಯವಾದಂಥ ಮೋದಕ ನೀವು ತಯಾರು ಮಾಡಿಕೊಡ್ತಾ ತೋರಿಸ್ತಾ ಅಂತೀರಂದ್ರೆ ನಮ್ಮ ವೀಕ್ಷಕರಿಗಿದ್ದು ನಮ್ಮ ಕಾರ್ಯಕ್ರಮಕ್ಕೂ ಇದೊಂದು ಒಳ್ಳೆ ಪ್ರಾರಂಭ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಸ್ಟಾರ್ಟ್ ಮಾಡೋಣ್ರ? ಹಾಂ ನಡ್ರಿ, ಸರಿ. ವೀಕ್ಷಕರೇ, ಗಣಪತಿಗೆ ಪ್ರಿಯವಾದ ಮೋದಕ ನಮ್ಮ ಪ್ರೇಮಾ ಮೇಡಮ್ ಅವರು ಮಾಡೋದು ಕಲಿಸ್ಕೊಡ್ತಾರೆ. ನೋಡೋಣ ಮೇಡಮ್. ಎಸ್, ಮಾಡೋದಕ್ಕಾಗಿ ನಾವು ಮೊದಲು ಮೈದಾ ಹಿಟ್ಟನ್ನು ತೆಗೆದುಕೊಳ್ಳೋಣ. ಈಗ ರುಚಿಗೆ ತಕ್ಕ ಹಾಗೆ ಬೆಲ್ಲವನ್ನು ತೆಗೆದುಕೊಳ್ಳೋಣ. ಟೇಸ್ಟ್ ಕೊಡುವುದಕ್ಕಾಗಿ ಎಳ್ಳು, ಘಮ ಘಮ ಅಂತ ವಾಸನೆಯನ್ನು ಕೊಡಲು ಏಲಕ್ಕಿ, ಈಗ ಕೊಬ್ಬರಿಯನ್ನು ಮೊದಲ
ಈ ತೊಗೊಂಡಿರೋಂಥ ಒಣ ಕೊಬ್ಬರಿಯನ್ನು ನಾವೀಗ ಅದನ್ನು ಸಣ್ಣ ಮಾಡಿ ತಗೊಳ್ಳೋಣ, ಮಿಕ್ಸರ್ಗೆ ಹಾಕೊಳ್ಳೋಣ. ಹಾಕ್ರಿ. ನೋಡ್ರಿ ಹೀಗಾಗಿದೆ. ಮೊದಲಿಗೆ ನಾವು ಈ ಮೈದಾ ಹಿಟ್ಟನ್ನು ಇದರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ನಾವು ಕಲಿಸ್ಕೊಳ್ಳೋಣ. ಇದು ಒಂದು 5-10 ನಿಮಿಷ ನೆನೆದ್ರೆ ನಮಗೆ ಭಾಳ ಅದು ಹದವಾಗಿ ಬರ್ತದೆ ಮೋದಕ. ಸೊ ಇದು ಮೈದಾ ಹಿಟ್ಟು ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿಬಿಟ್ಟು ಈಗ ಕಲಿಸ್ಕೊಳ್ಳೋಣ. ಈಗ ಮೈದಾ ಮತ್ತು ತುಪ್ಪವನ್ನು ಹಾಕಿ ನಾವೇನು ಇದನ್ನು ಕಲಿಸಿದ್ವಿ, ಇದು ಈಗ ಹದವಾಗಿದ್ದೆ. ಇದು ಕನಕ ರೆಡಿಯಾಗಿದೆ. ಈಗ ನಮ್ಗೆ ಮೋದಕ ಮಾಡಲು ಇದು ಕನಕ ರೆಡಿಯಾಗಿದೆ. ಈಗ ಇನ್ನು ನೋಡ್ರಿ ಇಲ್ಲಿ 4 ಕಾಳಷ್ಟು ಏಲಕ್ಕಿಯನ್ನು ತಗೊಂಡು ಇದನ್ನು ನಾವೀಗ ಕುಟ್ಟಿ ಪುಡಿ ಮಾಡಿಕೊಳ್ಳೋಣ. ಏಲಕ್ಕಿ ಇದು ಸಣ್ಣಾಗಿ ಪುಡಿ ಆಗುವವರೆಗೆ ಮಾಡಿ ನಾವು ಇದಕ್ಕೆ ಹಾಕಿದ್ರೆ ಭಾಳ ಚಲೋ ಆಗ್ತದೆ. ಮತ್ತು ಮೋದಕ ಕೂಡ ಅಷ್ಟೇ ಘಮ ಘಮ ಅಂಥೇಳಿ ವಾಸನೆ ಬರ್ತಾವೆ. ನೋಡ್ರಿ ಪುಡಿ ಮಾಡ್ಕೊಂಡೇನಿ. ಈಗ ಒಲೆ ಹೊತ್ತಿಸಿ ನಮ್ಮ ಬೇಕಾದಂಥ ನಮಗೆ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಈಗ ನಾನು ಇದು ಒಲೆ ಮೇಲೆ ಒಂದು ಚಿಕ್ಕದಾಗಿರುವಂಥ ನಾವು ಬಾಳಿಗೆ ಅಂತ ಕರಿತೀವಿ. ಈ ಬಾಳಿಗೆ ಒಳಗೆ ಈಗ ಬೆಲ್ಲವನ್ನು ಹಾಕೋಣ. ಸ್ವಲ್ಪ ಬೆಲ್ಲ ಜಾಸ್ತಿ ಇತ್ತಂದ್ರೆ ಬೆಲ್ಲ ಆಗಿ ಬಾಯಿಯೊಳಗೆ ಬಂದ್ರೆ ಮೋದಕ ಭಾಳ ರುಚಿ ಆಗ್ತವೆ. ಅದಕ್ಕೆ ಬೆಲ್ಲ ಹಾಕೊಳ್ಳೋಣ. ಇದು ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ, ಸ್ವಲ್ಪ, ಯಾಕಂದ್ರೆ ಕೊಬ್ಬರಿಯನ್ನು ಇದನ್ನು ಮಾಡಲಿಕ್ಕೆ ಅಂಥೇಳಿ ಭಾಳ ಹಾಕಬಾರ್ದು. ಮತ್ತದು ಹೂರ್ಣ ಇದಾಗಬೇಕಂದ್ರೆ ಭಾಳ ಹೊತ್ತು ನಮಗೆ ಟೈಮ್ ತೊಗೋತದೆ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕೋದು ಅದಕ್ಕೆ. ಆಮೇಲೆ ಈ ರೀತಿ ನಾವು ಇದನ್ನು ತಿರುಗಿಸ್ತಾ ಇರಬೇಕು. ಬೆಲ್ಲೆಲ್ಲ ಕರಗಿ ಒಂದೇ ಆಗಬೇಕು. ಇದು ಸ್ವಲ್ಪ ಇದಾದಮೇಲೆ ಇದರಲ್ಲಿ ನಾವು ಈಗ ಕೊಬ್ಬರಿಯನ್ನು ಹಾಕಬೇಕು. ಕೊಬ್ಬರಿ ಹಾಕೋದಕ್ಕಿಂತ ಮೊದಲು ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಕೊಡಬೇಕಂತಂದ್ರೆ ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕು. 1 ಚಮಚದಷ್ಟು ತುಪ್ಪ ಹಾಕಿದ್ರೆ ಇದು ಹೂರ್ಣ ಒಳಗೆ ಭಾಳಷ್ಟು ನಮಗೆ ಟೇಸ್ಟ್ ಆಗಿರ್ತದೆ. ಬಾಯಾಗಿ ತಿನ್ಲಿಕ್ಕೆ ಭಾಳ ರುಚಿ ಆಗ್ತದೆ. ಅದಕ್ಕೆ ಇದು ಬೆಲ್ಲ ಈ ರೀತಿ ಬರುವ ಹಾಗೆ ಸ್ವಲ್ಪ ಬ್ರೌನ್ ಕಲರ್ ಬರುವ ಹಾಗೆ ಸ್ವಲ್ಪ ಕರಗಿಸ್ಬೇಕು. ಇದು ಕರಗಿದ ಮೇಲೆ ಇದರೊಳಗೆ ಈಗ ಬೆಲ್ಲ ಒಂಥರ ಆನ ಬಂದ ಥರ ಆಗಿತ್ತಂದರೆ ಅದು ಬಾಯಿ ಒಳಗೆ ಹೆಚ್ಚು ರುಚಿಯಾಗಿರ್ತದೆ. ಸೊ ಇದನ್ನು ಒಂದು ಸ್ವಲ್ಪ ಉರಿ ಸಣ್ಣಾಗಿ ಮಾಡೋಣ. ಈಗ ಇದರೊಳಗೆ ನಾನು ಕೊಬ್ಬರಿ ನಾವೇನು ತೊಗೊಂಡು ಮತ್ತು ಮಿಕ್ಸರ್ಗೆ ಹಾಕ್ಕೊಂಡಿವಲ್ಲ ಇದನ್ನು ಈಗ ನಾನು ಹಾಕಿ ತೊಗೋತೀನಿ. ಇದು ಆನದ ಟೈಪ್ ಆಯಿತು. ಸೊ ಈಗ ಕೊಬ್ಬರಿಯನ್ನು ಹಾಕಿ ತೊಗೋತೀನಿ. ಇದನ್ನು ತಿರುಗಿಸ್ತಾನ ಹಾಕಬೇಕು ಕೊಬ್ಬರಿ. ಇದು ಕೊಬ್ಬರಿ ಸ್ವಲ್ಪ ಬೆಂದಬೇಕು. ಸ್ವಲ್ಪ ಇದು ಬೆಲ್ಲದೊಳಗೆ ಸ್ವಲ್ಪ ಬೆಂದು ಬಂದರೆ ಬಾಯಿ ಒಳಗೆ ಬಹಳಷ್ಟು ರುಚಿ ಆಗಿರ್ತದೆ. ನೋಡ್ರಿ ಈಗ ಹಿಂಗೆ ಸ್ವಲ್ಪ ಗಟ್ಟಿ ಆಗಕ್ಕೆ ಬಂತಲ್ಲ, ಈಗ ಆರು ಬಂದ್ಮ್ಯಾಗ ಇದು ಆಗುತ್ತೆ. ಇದಕ್ಕೆ ನಾವು ಘಮ ಅಂತ ಅನ್ಲಿಕ್ಕೆ ನಾವೇನು ಏಲಕ್ಕಿಯನ್ನು ಪುಡಿ ಮಾಡಿ ತೊಗೊಂಡಿದ್ವಿ ಅದನ್ನು ಸೇರಿಸ್ತಾ ಇದ್ದೀನಿ. ಓ ಸ್ಮೆಲ್ ಘಮ ಅಂತಿದೆ ಮೇಡಮ್. ಭಾಳ ಸ್ಮೆಲ್. ಈಗ ಇದು ಬಾಯಿಗೆ ರುಚಿ ಕೊಡ್ಲಿಕ್ಕೆ ಅಂತೇಳಿ ನಾನು ಬಿಳಿ ಎಳ್ಳು ಕೂಡ ಹಾಕಾಕತ್ತೀನಿ. ಸೊ ನೀವು ಹುರಿದು ಹಾಕ್ಬೇಕು ಇದನ್ನು, ಅಂದರೆ ಅದು ಟೇಸ್ಟ್ ಬರ್ತದೆ ಹುರಿದ್ರೆ. ಈಗ ನೋಡ್ರಿ ನಮ್ಮದು ಹುಣ್ಗದ ಇದು ಇಲ್ಲಿ ರೆಡಿ ಆಗ್ತಾಯಿದೆ, ಗಟ್ಟಿ ಆಗ್ತಾಯಿದೆ. ಸೊ ಇದು ಗಟ್ಟಿ ಆತಂದ್ರೆ ಚಲೋ ಆಗ್ತದೆ. ಸ್ವಲ್ಪ ಇದನ್ನು ನಾವು ಕೆಳಗಡೆ ಇಳಿಸಿ ನಾವು ಆರಲು ಬಿಟ್ಟಿವಿ ಅಂತಂದರೆ ಇದು ಗಟ್ಟಿ ಆಗ್ತದೆ. ಆವಾಗ ಇದು ಮೋದಕ ಚೆನ್ನಾಗಿ ಆಗ್ತದೆ. ನೋಡ್ರಿ ಈ ರೀತಿ ಹಿಂಗೆ ಅಂಟಾಗಬೇಕದು. ಗಟ್ಟಿಯಾಗಿದೆ ನೋಡಿ ಮೇಡಮ್. ಅದು ಸ್ವಲ್ಪ ಆರು ಬಿಟ್ಟಂದ್ರೆ ಇನ್ನೂ ಗಟ್ಟಿ ಆಗ್ತೈತಿ.
ಇದನ್ನು ಈಗ ನಾ ತಕ್ಕೋತೇನೆ, ಬಂದ್ ಮಾಡ್ತೇನೆ ಇದನ್ನು ಊರಿ ಒಲೆಯನ್ನು ಬಂದ್ ಮಾಡ್ತೇನೆ ರೀ. ಈಗ ಆರಿಸ್ಬಿಡೋಣ. ಇದು 6ವರೆಗೂ ಬಿಡ್ಬೇಕು ನಾವು. ಈಗ ನಾವೇನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ಲ ನಮ್ಮದು ಕನಕ, ಹಾಂ ಮೇಡಮ್, ಈ ಕನಕವನ್ನು ಈಗ ನಾವು ಈ ರೀತಿ ಉಳ್ಳೆಗಳನ್ನು ಮಾಡಿ ತಗೊಳ್ಳೋಣ. ಓ, ಇದು ಹಿಟ್ಟಲ್ಲಿ ನಾವು ಅದು ಮಾಡ್ದಂತ ಈಗ ಕ್ರೀಮ್ ಅದ್ರಲ್ಲಿ ಹಾಕಿ ಸ್ಟಫಿಂಗ್ ಮಾಡಿ ಹಾಂ ಸಿದ್ಧಪಡಿಸೋದ್ರಿ ಮೇಡಮ್. ಸಿದ್ಧಪಡಿಸ್ಕೊಳ್ಳೋದು ಈಗ ಮೊದಲ ನಮಗೆ ಎಷ್ಟು ಬೇಕು ಅಷ್ಟು ತಗೋಬೇಕ್ರಿ. ಭಾಳ ದೊಡ್ಡ ಆದರೂ ಭಾಳ ಸರಿ ಆಗಂಗಿಲ್ಲ. ಸಣ್ಣ ಸಣ್ಣದನ ಮಾಡಿದ್ರೆ ಮೋದಕ ಚಲೋ ಆಗ್ತಾವ ಮತ್ತು ಬಾಯಲ್ಲಿ ತಿನ್ನಕ್ಕೆ ರುಚಿಯಾಗಿರ್ತಾವ. ಆಮೇಲೆ ಕಥಾ ಸಂಕಲನವನ್ನು ಬರೆದೆ. ಕಥಾ ಸಂಕಲನ ಆದಮೇಲೆ ಮತ್ತೆ ಆ ಸಂಕಲನಗಳ ಒಳಗೊಂಡಿರುವಂಥ ಎಲ್ಲ ಕಥೆಗಳನ್ನು ನಾವು ಒಂದು ಕಿರುಚಿತ್ರಗಳನ್ನು ಮಾಡೋಣ ಅಂತೇಳಿ ಒಂದು ಹುರುಪು ಬಂತು. ಸೊ ಆಮೇಲೆ ನಾನು ಕಿರುಚಿತ್ರಗಳನ್ನು ನನ್ನ ಒಂದು ಕಥಾ ಸಂಕಲನದಿಂದ ಒಂದು 4 ಕಿರುಚಿತ್ರಗಳನ್ನು ನಾವೇ ಒಂದು ನಿರ್ಮಾಣ ಮಾಡಿದ್ವಿ. ಆಮೇಲೆ ಕಿರುಚಿತ್ರಗಳನ್ನು ಮಾಡೋದಕ್ಕಿಂತ ಮುಂಚೆ ನಾನು ನಾಟಕಗಳಲ್ಲಿ ಮಾಡೋದನ್ನು ಆ್ಯಕ್ಟ್ ಮಾಡಕತ್ತೆ. ಮೊದಲಿಂದಲೂ ನನಗೆ ಆ್ಯಕ್ಟ್ ಮಾಡೋದು ಆಗಿರ್ಬೋದು. ನಾ ಬಾಲ್ಯದಿಂದನೇ ಒಂದು 6th ಸ್ಟ್ಯಾಂಡರ್ಡ್ನಲ್ಲಿ ಇದ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಾಟಕವನ್ನು ಮಾಡಿದ್ದೆ. ಅದು ಭಾಳ ಪ್ರದರ್ಶನವನ್ನು ನಾವು ಅವಾಗ ಮಾಡಿದ್ದೀವಿ ರೀ. ಹೀಗಾಗಿ ಇದಕ್ಕೆ ನೀವು ಹಿಂಗೂ ಮಾಡ್ಬೋದು. ಅಂದರೆ ಮೋದಕ ನೋಡ್ರಿ ಇಲ್ಲಿ ಇದಕ್ಕೆ ಡಿಸೈನ್ ಕೈಲೇನೋ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಅದೊಂದು ಇದು ಸಿಗುತ್ತೆ, ಅಚ್ಚು ಸಿಗುತ್ತೆ, ಅದರಲ್ಲಿ ಕೂಡ ಹಾಕ್ಬೋದು. ಈಗ ನಾವೇನು ಇದನ್ನ ಮೋದಕವನ್ನು ಈ ಕನಕದಲ್ಲಿ ಇದನ್ನ ಮಾಡಿ ರೆಡಿ ಮಾಡ್ಕೊಂಡಿವೆಲ್ಲ, ಇದನ್ನೀಗ ನಾವು ಎಣ್ಣೆಯಲ್ಲಿ ಕರೆದು ತೆಗೆದುಕೊಳ್ಳೋಣ. ಅವಾಗ ಅದು ರುಚಿಯಾಗಿರ್ತದೆ. ಅಂದರೆ ಗರಿ ಹಾಗೇನ ನಾವು ಕರಿಬೇಕು ಅದನ್ನು. ಗರಿ ಅಂತಂದು ಅದರ ಅರ್ಥ ಅಂದರೆ ಸ್ವಲ್ಪ ಕೆಂಪಗಾಗುವವರೆಗೆ ರೋಸ್ಟೆಡ್. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದು ಅಂದಾಜು ಮೇಲೆ ತಗೋಬೇಕು ನಾವು ಎಣ್ಣೆಯನ್ನು. ನಮ್ಮ ಒಂದು 9-10 ನಮ್ಮ ಮೋದಕಗಳು ರೆಡಿಯಾಗಿವೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಎಣ್ಣೆ ಕಾಯ್ಬೇಕೀಗ. ಎಣ್ಣೆ ಕಾದಿದೆ. ಸೊ ಇದರಲ್ಲಿ ನಾನು ನಮ್ಮ ಮೋದಕಗಳನ್ನು ಬಿಡ್ತೇನೆ. ನಾವು 4 ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಗೆ ಆಗುವವರೆಗೆ ನಾವು ಎಣ್ಣೆಯಲ್ಲಿ ಮೋದಕ ಫ್ರೈ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಕಲರ್ ಬಂತು ನೋಡ್ರಿ. ಕಲರ್ ಬಂತು ನೋಡಿ. ಕಲರ್ ಬಂತು. ಈ ಕಲರ್ ಬಂದ್ರೆ ರುಚಿ ತಿನ್ನಕ್ಕೆ. ನೋಡ್ರಿ ಈಗ ನಿಮ್ಗೆ ರಾಹುಲ್ ಅವ್ರಿಗೆ ಗೊತ್ತೈತಿಲ್ಲ, ನಾವು ದೊಡ್ಡಾಟ ಸಣ್ಣಾಟ ಮಾಡ್ತೀವಿ. ಆವಾಗ ಮೊದಲ ನಮ್ಮ ನಾಟಕ ಶುರು ಆಗೋಕ್ಕಿಂತ ಬಂದ ಒಂದು ಪಾತ್ರಧಾರಿ ಗಣೇಶ ಮತ್ತು ಒಂದು ಪಾರ್ವತಿಯನ್ನು ಕೂಡ ಮಾಡ್ತೀವಿ. ಯಾಕಂತಂದ್ರೆ ಪಾರ್ವತಿಯನ್ನು ಮೊದಲು ಗಣೇಶನನ್ನು, ಅದಕ್ಕೋಸ್ಕರ ಗಣೇಶನ ಸ್ತುತಿಯನ್ನು ಕೂಡ ನಾವು ಮೊದಲೇ ಮಾಡ್ತೀವಿ. ಪ್ರಥಮ ಪೂಜಿತ ಗಣೇಶ ಅಂತ ಕರಿತೀವಿ. ನೋಡ್ರಿ ರಾಹುಲ್ ಅವರ ಗರಿಗರಿಯಾದಂಥ ಮೋದಕಗಳು ರೆಡಿಯಾಗಿವೆ. ಸೂಪರ್ ಮೇಡಮ್. ಗರಿ ರುಚಿ. ಗರಿ ಅಂದರೆ ಇದು ಬ್ರೌನ್ ಕಲರ್ ಇರೋದಕ್ಕೆ ಕ್ರಿಸ್ಪಿ ಆಗಿರ್ತದೆ ರೀ. ಇಲ್ಲ, ತುಂಬ ಚೆನ್ನಾಗಾಗಿದ್ರೆ ಮೇಡಮ್. ವೀಕ್ಷಕರೇ, ಈ ರೆಸಿಪಿ ನಿಮ್ಗೆ
ಮಾಡಿಕೊಂಡು ತಿನ್ನಿರಿ. ಆಮ್ಯಾಗ ಗಣಪತಿಗೆ ಇದನ್ನು ನೀವು ಒಂದು ಮನ್ಯಾಗ ಮಾಡ್ತೀರಿ, ಬಟ್ ಇದು ಒಂದು ವಿಭಿನ್ನ ಐತಿ. ಇದನ್ನು ಮಾಡಿ ನೀವು ಪ್ರಯತ್ನ ಪಡ್ರಿ, ಟೇಸ್ಟ್ ನೋಡ್ರಿ, ನಮಗೆ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿರಿ. ಇದ್ರದ್ದು ರೆಸಿಪಿದು ಮತ್ತೊಂದು ಸಲ ನಿಮ್ಗೆ ರೀಕ್ಯಾಪ್ ಹಾಕ್ತೀನಿ ನಾನು, ನಿಮಗೆಲ್ಲ ಅದ್ರದ್ದು ಡೀಟೇಲ್ಸ್ ಯಾವ ಥರ ಅನ್ನೋದು. ಮೇಡಮ್ ಅಲ್ಲ, ಇದು ಹೆಂಗಾಗಿವೆ ಅಂತ ರುಚಿನೂ ನೋಡ್ಬೋದು. ಬಟ್ ಆದ್ರೆ ಗಣಪತಿಗೆ ಪ್ರಿಯವಾದ ಮೋದಕ ಅಂತೇಳಿ ಮಾಡಿದ್ರಿಂದ ಫಸ್ಟ್ ಕಾರ್ಯಕ್ರಮ ನಮ್ದು ಗಣಪತಿಗೆ ಇದನ್ನ ಪೂಜೆ ಮಾಡಿ ಅವ್ರಿಗೆ ನೈವೇದ್ಯ ಇಟ್ಕೊಂಡೆ ತಿಂತೀವಿ ಮೇಡಮ್. ತುಂಬಾ ಧನ್ಯವಾದ ಮೇಡಮ್. ಮಾಡೋದಕ್ಕಾಗಿ ನಾವು ಮೊದಲು ಮೈದಾ ಹಿಟ್ಟನ್ನು ತೆಗೆದುಕೊಳ್ಳೋಣ. ಈಗ ರುಚಿಗೆ ತಕ್ಕ ಹಾಗೆ ಬೆಲ್ಲವನ್ನು ತೆಗೆದುಕೊಳ್ಳೋಣ. ಟೇಸ್ಟ್ ಕೊಡುವುದಕ್ಕಾಗಿ ಎಳ್ಳು, ಘಮ ಘಮ ಅಂತ ವಾಸನೆಯನ್ನು ಕೊಡಲು ಏಲಕ್ಕಿ, ಈಗ ಕೊಬ್ಬರಿಯನ್ನು ನೋಡ್ರಿ ಹೀಗಾಗಿದೆ. ಮೊದಲಿಗೆ ನಾವು ಈ ಮೈದಾ ಹಿಟ್ಟನ್ನು ಇದರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ನಾವು ಕಲಿಸ್ಕೊಳ್ಳೋಣ. ಇದು ಒಂದು 5-10 ನಿಮಿಷ ನೆನೆದ್ರೆ ನಮಗೆ ಭಾಳ ಅದು ಹದವಾಗಿ ಬರ್ತದೆ. ಬೇಕಾದಂಥ ನಮಗೆ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಈಗ ನಾನು ಇದು ಒಲೆ ಮೇಲೆ ಒಂದು ನೀರು ಹಾಕಬೇಕು ಇದಕ್ಕೆ ಸ್ವಲ್ಪ, ಯಾಕಂದರೆ ಕೊಬ್ಬರಿಯನ್ನು ಇದನ್ನು ಮಾಡಲಿಕ್ಕೆ ಅಂಥೇಳಿ ತುಪ್ಪ ಹಾಕಬೇಕು. ಒಂದು ಚಮಚದಷ್ಟು ತುಪ್ಪ ಹಾಕಿದ್ರೆ ಇದು ಹೂರ್ಣ ಒಳಗೆ ಭಾಳ ನಮಗೆ ಟೇಸ್ಟ್ ಆಗಿರ್ತದೆ. ಸ್ವಲ್ಪ ಕರಗಿಸ್ಬೇಕು ಆಯಿತು. ಸೊ ಈಗ ಕೊಬ್ಬರಿಯನ್ನು ಹಾಕ್ತಾ ಹೋಗ್ತೀನಿ. ಇದನ್ನು ತಿರುಗಿಸ್ತಾನೆ ಹಾಕಬೇಕು ಕೊಬ್ಬರಿ. ಇದನ್ನು ಪುಡಿ ಮಾಡಿ ತೊಗೊಂಡಿದ್ದೀವಿ, ಅದನ್ನು ನೀವು ಹುರಿದು ಹಾಕಬೇಕು ಇದನ್ನು, ಅಂದರೆ ಅದು ಚೆನ್ನಾಗಿ ಆಗ್ತದೆ. ನಾನು ನಾಟಕಗಳಲ್ಲಿ ಮಾಡೋದನ್ನು ಆ್ಯಕ್ಟ್ ಮಾಡಕತ್ತೀನಿ. 9-10 ವೀಕ್ಷಕರೇ, ಪ್ರೇಮ ನಡುವಿನ ಮಣಿ ಮೇಡಮ್ ಅವರು ಯಾವ ರೀತಿ ರುಚಿಕರ ಮೋದಕವನ್ನು ಸಿದ್ಧಪಡಿಸಿದ್ರೆಂದು ತಾವೆಲ್ಲ ವೀಕ್ಷಿಸಿದ್ರಲ್ಲ, ಅದೇ ರೀತಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷ ಅತಿಥಿಯೊಂದಿಗೆ ಮತ್ತು ವಿಶೇಷ ಅಡುಗೆಯೊಂದಿಗೆ ತಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಅಡುಗೆ ನಮ್ಮ ಆರೋಗ್ಯ ಕಾರ್ಯಕ್ರಮ. ನಮಸ್ಕಾರ.